ಸಾವಿರಾರು ಕೋಟಿಯ ಒಡೆಯರಾಗಿದ್ದರೂ ಎಲ್ಲವನ್ನೂ ನಾನು ಜೀವನದಲ್ಲಿ ಸಾಧಿಸಿದ್ದೇನೆ ಎಂದು ಪರಿಭಾವಿಸಿದ್ದರೂ ಕೆಲವೊಮ್ಮೆ ಯಾರೋ ಮಾಡುವ ಅನಾಹುತಗಳಿಗೋ ಅಥವಾ ಅವರು ಮಾಡುವ ಅನಾಹುತದಿಂದ ನಾವು ಮಾಡಿಕೊಳ್ಳುವ ಅನಾಹುತಕ್ಕೋ ಬಲಿಯಾಗಿ ಇಂತಹ ಪರಿಸ್ಥಿತಿಗಳು ಬರ್ತವೆ. ನಿನ್ನೆ ಈ ಸುದ್ದಿಯನ್ನು ಹೇಳಲಿಕ್ಕೆ ನಾನು ಇರಲಿಲ್ಲ. ಇದು ಕಳೆದ ಕೆಲವು ವರ್ಷಗಳಲ್ಲಿ ನಾನು ಬಲ್ಲವರು ಮತ್ತು ಗೆಳೆಯರೆಂದೇ ಬಣ್ಣಿಸಬಹುದಾದ ಎರಡನೆಯ ಪ್ರಕರಣ. ಆ ದಿನ ಸಿದ್ಧಾರ್ಥ ಕಥೆಯನ್ನು ಹೇಳ್ತಾ ಇದ್ವಿ, ಇವತ್ತು ರಾಯ್ ಕತೆ. ರಾಯ್ ಈಸ್ ಆಲ್ಸೋ ಸೇಮ್. ಐ ನೋ ಹಿಮ್ ಫಾರ್ 25 ವರ್ಷ. ಓಕೆ, ವೆನ್ ಹಿ ವಾಸ್ ನಥಿಂಗ್ ಆರ್ ಪ್ರಾಬಬ್ಲಿ ದೊಡ್ಡ ಉದ್ಯಮಿ ಅಲ್ಲ ಅವತ್ತಿನ ಕಾಲಕ್ಕೆ. ರಾಯ್ನ ಆತ್ಮಹತ್ಯೆ ಉದ್ಯಮ ವಲಯದಲ್ಲಿ ಆಘಾತ ಸೃಷ್ಟಿಸಬೇಕು ನನ್ನ ಪ್ರಕಾರ. ಕಾರಣ ಬೇರೆ ಯಾವುದೋ ವಿಚಾರದಲ್ಲಿ ಮನೆಯಲ್ಲಿ ಕೌಟುಂಬಿಕ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತಾನೋ ಅಥವಾ ಇನ್ನೇನೋ ಬೇರೆ ವಿಚಾರದಲ್ಲಿ ಸಿಕ್ಕಾಕೊಂಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಸಮಾಜದಲ್ಲಿ ಅಂತಾನೋ ಇದ್ರೆ ಓಕೆ. ಹೀಗಲ್ಲ. ಹಾಗಾಗಿ ಇದು ಗಾಬರಿ ಆಗೋವಂಥದ್ದೇ ಸುದ್ದಿ. ಇದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭರ್ಜರಿ ಯಶಸ್ಸು ಕಂಡಿದ್ದ ರಾಯ್ ತನಿಖೆ ಎದುರಿಸುವಾಗ ಅಧಿಕಾರಿಗಳಿಂದ ತಪ್ಪಿಸಿಕೊಂಡು ಮೇಲ್ಗಡೆ ಮಹಡಿಗೋ ಏನೋ ಹೋಗಿ ಗುಂಡು ಹೊಡ್ಕೊಂಡು ಸತ್ತಿದ್ದಾರೆ. ಅದು ಸಹಜವಾಗಿ ಕೆಲವು ಅನುಮಾನಗಳಿಗೆ ದಾರಿ ಮಾಡಿದೆ. ಅಶೋಕ್ ನಗರ ಪೊಲೀಸರು ತನಿಖೆಯನ್ನು ಈಗ ಚುರುಕುಗೊಳಿಸ್ತಿದ್ದಾರೆ. ನನಗೆ ಗೊತ್ತಿದ್ದ ಪ್ರಕಾರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸಿದ್ಧಾರ್ಥ್ ಹೋದಾಗಲೂ ಅಷ್ಟೇ ನಮಗೆ ಭಾಳ ಮಾಹಿತಿಗಳು ನಮಗಿತ್ತು, ಬಿಕಾಸ್ ವಿ ನ್ಯೂ ಅಷ್ಟೇ. ಇದು ಈ ಪ್ರಕರಣನೂ ಅಷ್ಟೆ. ಜನರಲಿ ರಾಯ್ ಈಸ್ ಎ ಆ್ಯಂಟಿ ಡೆಟ್ ಫೆಲೋ. ಆ್ಯಂಟಿ ಡೆಟ್ ಅಂದರೆ ಸಾಲದ ವಿರೋಧಿ. ಓಕೆ, ಹಾಂ, ಅವ್ರ ಉದ್ಯಮದ ಸೂತ್ರನೂ ಅದೇ. ವೈಯಕ್ತಿಕ ಸಾಲದ ವ್ಯಕ್ತಿ ಅಲ್ಲ ಅದು. ಓಕೆ, ತನ್ನ ಆಸ್ತಿಯ ಮೇಲೆ ಸಾಲ ಮಾಡೋ ಗಿರಾಕಿ ಅದು. ಟೂ ಅರ್ಲಿ, ನಾನು ಐ ಆಮ್ ಟಾಕಿಂಗ್ 22 ವರ್ಷ, 24-25 ವರ್ಷದ ಹಿಂದೆ, ಹಿ ಸ್ಟಾರ್ಟೆಡ್ ಅಕ್ವೈರಿಂಗ್ ಲ್ಯಾಂಡ್ ಔಟ್ಸ್ಕರ್ಟ್ಸ್ ಆಫ್ ಬೆಂಗಳೂರಿನಲ್ಲಿ. ಅದರಲ್ಲಿ ಭಾಳ ಡಿಸ್ಪ್ಯೂಟಲ್ಲಿ ಇರ್ಬೋದು, ಮಗದೊಂದು ಬೇರೆ ವಿಚಾರ. ಬಟ್ ತನ್ನ ಜಮೀನಿನ ಲ್ಯಾಂಡ್ ಬ್ಯಾಂಕೇ ಆತಂಗೆ ಭಾಳ ಚೆನ್ನಾಗಿತ್ತು. ದಟ್ ವಾಸ್ ಒನ್ ಆಫ್ ಹಿಸ್ ರೀಸನ್ಸ್ ಆಫ್ ಸಕ್ಸಸ್ ಆಲ್ಸೋ. ಓಕೆ, ರಾಯ್ಗೆ. ಹಾಗಾಗಿ ಸಾಲ ನನಗೆ ದೊಡ್ಡ ಸಮಸ್ಯೆ ಅಂತ ಕಾಣಿಸಿಲ್ಲ ಇದರಲ್ಲಿ. ಆತ್ಮಹತ್ಯೆ ಆದಾಗ ಅಲ್ಲಿ ಕೇರಳದ IT ಅಧಿಕಾರಿಗಳಾದ ಯಾರ ಕೃಷ್ಣ ಪ್ರಸಾದ್ ಮತ್ತು ನಿತಿನ್ ಬಿಜು ಅನ್ನೋರು ಇದ್ದರು. ಅವ್ರನ್ನ ಹೇಳಿಕೆಯನ್ನು ಈಗ ಪೊಲೀಸ್ನವರು ಪಡೆದಿದ್ದಾರೆ. ರಾಯ್ ಅವರಿಗೆ ಸೇರಿದ ಫೋನ್ಗಳನ್ನು ಎಲ್ಲ ವಶಪಡಿಸಿಕೊಂಡಿದ್ದಾರೆ. ಡೈರಿ, CPU, ಹಾರ್ಡ್ ಡಿಸ್ಕನ್ನು ವಶಪಡಿಸಿದ್ದಾರೆ. ಯಾರೋ ಎಲ್ಲ ನಮ್ಮ ನಮ್ಮಲ್ಲೂ ನೋಡ್ತಾ ಇದ್ದೆ. ಡೈರಿಯಲ್ಲಿ ಅದ್ಯಾರೋ ಮಾಡೆಲ್ಗಳು, ಅದ್ಯಾರೋ ನಟರು, ಯಾರ್ಯಾರ್ದು ಹೆಸರು ಇರಬಹುದು. ಸಹಜ ಅಲ್ವಾ ಸರ್ ಅದು? ಅವ್ರ ಬಿಸ್ನೆಸ್ ಸಹಜಾನೋ ಅಸಹಜಾನೋ ಇರಬಹುದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಈಗ? ಇರಬಹುದು. ಏನೀಗ ವಶಕ್ಕೆ ಪಡೆದಿದ್ದಾರೆ. ಅವ್ರ ಮನಸ್ಥಿತಿ ಹೇಗಿತ್ತು? ಖಾಸಗಿ ಹೋಟೆಲ್ನಲ್ಲಿ ಪತ್ನಿ ಹಾಗೂ ಮಗನಿಂದ ಹೇಳಿಕೆ ತಗೊಂಡಿದ್ದಾರೆ ಅಲ್ಲಿ ಇದ್ದಂಥವ್ರು. ರಾಯ್ ಸಹೋದರ ಬಾಬು ರಾಯ್ ಜೊತೆ 25 ವರ್ಷದಿಂದನೂ ಇದ್ದಾರೆ. ಒಂಥರ ನೆರಳು ಥರಾನೇ. ಎಲ್ಲಿಗೋದ್ರು ಜೊತೆಯಲ್ಲಿ ಬಾಬು ಇರೋದು. ವಿನೋ ನನಗೆ ಐ ನೋ ಹಿಮ್ ಆಲ್ಸೋ ಅದೇ ಥರ. ಅಂದರೆ ಇದೆಲ್ಲ ಪತ್ರಕರ್ತನಾಗಿ, ಬೇರೆ ಯಾವುದೇ ಮಾರ್ಗದಲ್ಲಲ್ಲ, ಒಬ್ಬ ಪತ್ರಕರ್ತನಾಗಿ ಅಷ್ಟೇ ಮಾಹಿತಿ ಪಡೆದಿದ್ದಾರೆ. ಬಾಬು ಅನುಮಾನ ಇದು IT ಪ್ರೆಷರಿಂದನೇ ಆಗಿರೋದು ಇದು ಅಂತ ಅವ್ರ ಅನುಮಾನ. ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಈಗ SIT ರಚನೆ ಆಗಿದೆ. ಮತ್ತು ಹಲವಾರು ಅದರ ಇತರೆ ಅಧಿಕಾರಿಗಳು, DCP ಅವರು, ಲೋಕೇಶ್ ಅವರು ಎಲ್ಲ ಸೇರಿಕೊಂಡಿದ್ದಾರೆ. ಪರಮೇಶ್ವರ್ ಅವರು ಇದು ಆತ್ಮಹತ್ಯೆ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದೀವಿ ಎಂದಿದ್ದಾರೆ. ಡಾಕ್ಟ್ರು ಭಾಳ ಗಟ್ಟಿಯಾಗಿ IT ವಿಚಾರದಲ್ಲಿ ಮಾತಾಡ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಆ ವಿಚಾರ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಸರ್. ಅದನ್ನು ಏನು ಆ ಆ್ಯಂಗಲ್ ಅಲ್ಲ ನಮ್ದೇನಿದ್ರು. ಡಾಕ್ಟ್ರು IT ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ಮಾತಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಅಂತ ನಾನೇನು ಪರಿಭಾವಿಸಲ್ಲ. ಯಾಕಂದರೆ ಡಾಕ್ಟ್ರೇ ಆ ಸಮಸ್ಯೆಯಲ್ಲಿದ್ದಾರೆ ಆ ಡಿಪಾರ್ಟ್ಮೆಂಟಿಂದ. ಓಕೆ, ಕಮಾಂಡ್ ಡಾಕ್ಟ್ರೇ, ಇಲ್ಲಿ ಬಾಯಲ್ಲಿ ಬೆರಳಿಟ್ಕೊಂಡು ಚೀಪ್ತಿಲ್ಲ ನಾವು ಯಾರು ಇಲ್ಲಿ. ನಾಳೆ ಬನ್ನೇರುಘಟ್ಟದ ರೆಸಾರ್ಟ್ನಲ್ಲಿ ರಾಯ್ದು ಅಂತ್ಯಕ್ರಿಯೆ ನಡೆಯುತ್ತೆ. ಓಕೆ, ಆರೋಪ ಏನಂತೆ ರಾಯ್ ಮೇಲೆ? ಅದು ಹೇಗೊಂದು ಕೇರಳದಲ್ಲಿ ಒಂದು 156 ಫ್ಲ್ಯಾಟ್ ಕಟ್ಟಿದ್ದಾರಂತೆ, ಮಾರಿದ್ದಾರೆ. ಮಾರಕ್ಕೆ ಕಟ್ಟೋದು ಏನು ಇಟ್ಕೊಂಡು ಸತ್ಯನಾರಾಯಣ ಪೂಜೆ ಮಾಡೋಕ್ಕ ಕಟ್ಟೋದು. ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ. ಹೂ ಡಿಸೈಡೆಡ್ ದಿಸ್ ಇಸ್ ಎಕ್ಸಾಕ್ಟ್ಲಿ ದಿ ತನಿಖೆ ಆಗಬೇಕು ಈಗ. IT-ನಲ್ಲೇ ಆಗಬೇಕು. ಫರ್ಗೆಟ್ ಪೊಲೀಸ್, ಲೆಟ್ IT ಡೂ ದಿಸ್ ತನಿಖೆನ. ಈಗ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಯಾರು ಡಿಸೈಡ್ ಮಾಡ್ತೀರಿ? ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಬೆಲೆ ಅನ್ನೋದನ್ನು. ಕಡಿಮೆ ಬೆಲೆ, ದೊಡ್ಡ ಬೆಲೆ ಇಲ್ಲ. SR ವ್ಯಾಲ್ಯೂ ಏನಿದೆ SR ವ್ಯಾಲ್ಯೂ ಅಷ್ಟೇ.
ಒಂದು ಸೈಟ್ಗೆ ಎಸ್ ಆರ್ ವ್ಯಾಲ್ಯೂ ಅಥವಾ ಫ್ಲ್ಯಾಟ್ಗೆ ಎಸ್ ಆರ್ ವ್ಯಾಲ್ಯೂನ ಸರ್ಕಾರ 1 ಕೋಟಿ ಅಂತ ಡಿಸೈಡ್ ಮಾಡಿದ್ರೆ 1 ಕೋಟಿ, ನಾನೇನು ಮಾಡಲಿ ಅದಕ್ಕೆ? ಅಲ್ಲಿ ಮಾರ್ಕೆಟಿಗೆ 6 ಕೋಟಿ ಇದೆಯೋ 76 ಕೋಟಿ ಇದೆಯೋ, ನಾನು ಹೇಳಿದ್ನ ಗೌರ್ಮೆಂಟ್ಗೆ 1 ಕೋಟಿ ಮಾಡು ಅಂತ? ನಾನೇನು ಮಾಡಲಿ? ನಂಬರ್ 1. ನಂಬರ್ 2, ಹೂ ಇಸ್ ದಿಸ್ IT ಆಫೀಸರ್ ಹೂ ವಿಲ್ ಡಿಸೈಡ್ ದಿ ಮಾರ್ಕೆಟ್ ವ್ಯಾಲ್ಯೂ? ಹೂ ಆರ್ ಯು? ನೀನು ರಿಯಲ್ ಎಸ್ಟೇಟ್ ಏಜೆಂಟಾ? ನೀನು ಆಫೀಸರು? ನೀನು ಯಾರು ಡಿಸೈಡ್ ಮಾಡೋಕ್ಕೆ ಮಾರುಕಟ್ಟೆ ಮೌಲ್ಯನ? ಈ ಕನ್ಕ್ಲೂಷನ್ಗೆ ಬರೋಕ್ಕಾದ್ರೂ ಹೆಂಗೆ ನೀನು ಸಾಧ್ಯ? ಯಾರು ಅಂತ ನಾನು ಕೇಳೋದು ಪ್ರಶ್ನೆ. ಹೂ ಆರ್ ಯು ಐ ಸೇ? ಓಕೆ, ಹಣವನ್ನು ನಗದು ರೂಪದಲ್ಲಿ ಪಡೆದಿರಿ. ನೀನು ಫೋಟೋ ತೆಕ್ಕೊಂಬಂದಿದ್ಯಾ ಹೋಗಿ? ನಗದು ರೂಪದಲ್ಲಿ ಪಡೆದಿದ್ರು ಅನ್ನೋಕ್ಕೆ ರಬ್ಬಿಶ್. ಈ ಇನಿಷಿಯೇಷನ್ ಆಫ್ ದಿಸ್ ಇನ್ವೆಸ್ಟಿಗೇಷನ್ನೇ ರಬ್ಬಿಶು ನನ್ನ ಪ್ರಕಾರದಲ್ಲಿ. ಓಕೆ, ಇದು ಯಾಕೆ ಸ್ಟಾರ್ಟ್ ಆಯಿತು ಅಂತಲೇ ಗೊತ್ತಿಲ್ಲ. ಭಾರತ ದೇಶದಲ್ಲಿ ನಡೆಯುವ ಪ್ರತಿಯೊಂದು ರಿಜಿಸ್ಟ್ರೇಷನ್ನು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಎಸ್ ಆರ್ ವ್ಯಾಲ್ಯೂಗಿಂತ ಮೇಲಕ್ಕೆ ಮಾರುಕಟ್ಟೆ ವ್ಯಾಲ್ಯೂ ಇದೆಯೋ ಇಲ್ವೋ ಅನ್ನುತ್ತಾ ಘನತೆ ವೆತ್ತ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಬಂದು ನನ್ನ ಹತ್ರ ಹೇಳಿ, ಕೇಳ್ತೀನಿ. ಆ ಮೇಡಮ್ ಮನೆ ತೊಗೊಂಡಾಗ ಯಾವ ವ್ಯಾಲ್ಯೂ ಇತ್ತು ಅಂತ ಕೇಳ್ತೀನಿ ಬಂದು, ತಗೊಂಡಿದ್ರೆ ಆ ಮೇಡಮ್. ಈ IT ಆಫೀಸರ್ನ ಅಕ್ಕನೋ ತಂಗಿನೋ ತಮ್ಮನೋ ಮನೆ ತೊಗೊಂಡಿದ್ದಾಗ ಯಾವ ವ್ಯಾಲ್ಯೂ ಇತ್ತು ಅಂತ ಕೇಳ್ತೀನಿ ಬಂದು. ಯಾವನ್ರಿ ಅವ್ನು ಇಡಿಯಟ್ಗಳ ಥರ? ಅಲ್ರಿ, ಮಾರುಕಟ್ಟೆ ಮೌಲ್ಯ ನಾನೇನು ಮಾಡಲಿ ಇರಬಹುದು, ನಾನೇನು ಮಾಡಲಿ ಅದಕ್ಕೆ? ಹೌದು. ನೀವು ಹೇಳೋದೇನು, ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ಥರ ಮಾರುಕಟ್ಟೆ ವ್ಯಾಲ್ಯೂನಲ್ಲಿ ಅವನು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಬೇಕು ಅಂತ. ಅಯ್ಯೋ, ಹೊಣೆಗೇಡಿಗಳನ್ನು ತಂದು ಅದನ್ನು ಮಾಡಿದ್ರೆ ಏನು ಮಾಡ್ತಾರೆ ಗೊತ್ತಾ? ಈ ಕಚಡಗಳು ಮಾಡೋ ಕೆಲಸ ಇವ್ರುಗಳು. ನೆಕ್ಸ್ಟ್ ಮಾರೋವಾಗ ಆ ರೇಟ್ಗಿಂತ ಮೇಲಕ್ಕೆ ಮಾರು ಅಂತಾರೆ, ಆವಾಗ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಇರೋದೇ ಇಲ್ಲ. ನೀವು ಮಾಡೋ ಹಲ್ಕಟ್ ಕೆಲಸ ಅಂಥದ್ದು. ಅವ್ನು ಯಾರು ಆಫೀಸರು? ಮಾರುಕಟ್ಟೆ ಮೌಲ್ಯದ ಮೇಲೆ ಕೇಸ್ ಇನಿಷಿಯೇಟ್ ಮಾಡ್ತೀನಿ. ನೋ, ದಿಸ್ ಶುಡ್ ಗೋ ಟು ಕೋರ್ಟ್. ಹೂ ಈಸ್ ಈ ಟು ಡಿಸೈಡ್ ದಿಸ್ ಅಂತ? ನೀನೇನು ಸಬ್ ರಿಜಿಸ್ಟ್ರಾರಾ? ಕಮಿಷನರ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ಡ್ಯೂಟಿ ರಿಜಿಸ್ಟ್ರೇಷನಾ ನೀನು? ನೀನು IT ಫೇರ್. ತಪ್ಪು ಮಾಡಿದರೆ ಕ್ರಮ ತಗೋಬೇಕು, ಯಾವ ಮೋಸನೂ ಇಲ್ಲ. ಅದು ಅಂದರೆ ತೆರಿಗೆ ವಂಚನೆ ಥರ ಈ ವಿಚಾರಣವಾಗಿ ತನಿಖೆಂತೆ ಮುಂದಿನ ಕೇರಳ ಎಲೆಕ್ಷನ್ ಹಿನ್ನೆಲೆ ಉದ್ಯಮಿಗಳ ಮೇಲೆ ಕಣ್ಣು. ಯಾಕಪ್ಪ ಉದ್ಯಮಿ ಮೇಲೆ ಕಣ್ಣು ಹಾಕಬೇಕು? IT ನವರು ನಿಮಗೂ ಎಲೆಕ್ಷನ್ಗೂ ಏನಪ್ಪ ಸಂಬಂಧ? ನೀವು ಯಾಕಪ್ಪ ಕಣ್ಣು ಹಾಕಬೇಕು? ಇದೇ ಕಾರಣಕ್ಕೆ ಒಂದು ತಿಂಗಳಿಂದ ಜಾಲಾಡ್ತಿದ್ರಂತೆ. ಏನು ಜಾಲಾಡೋದು? ಇಲ್ಲಿ ಬಾಯಿಲಿ ನಾನು ಅವ್ರು ಯಾರು ಆಫೀಸರ್ ಇದ್ದಾರೋ ಕರ್ಕೊಂಡೋಗಿ ಅಲ್ಲಿ ವೃಷಭಾವತಿನಲ್ಲಿ ಜಾಲಾಡೋಕ್ಕೆ ಒಂದು ಇದು ಕೊಡ್ತೀನಿ, 4 ಕಸಾನಾರು ತೆಗಿ ಕೊಚ್ಚೆ ನೀರಿಂದ. ಏನಕ್ಕೆ? ಓಕೆ, ಈಗ ಉದ್ಯಮಿಗಳು ಯಾಕೆ ಹೋಗಬಾರ್ದು ರಾಜಕಾರಣಕ್ಕೆ? ಓಕೆ, ರಾಜಕಾರಣಕ್ಕೆ ಉದ್ಯಮಿಗಳು ಯಾಕೆ ಫೈನಾನ್ಸ್ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಸಕ್ರಮವಾಗಿದ್ದರೆ ಯಾಕೆ ಮಾಡಬಾರ್ದು? ಹೌದು. ಅಕ್ರಮ ಆದರೆ ಬೇರೆ ವಿಚಾರ. ಅಕ್ರಮನಕ್ಕೇನಿದೆ ನಿಮ್ಮ ಹತ್ರ? ಏನೂ ಇಲ್ಲ. BJPಗೆ ದುಡ್ಡು ಕೊಟ್ಟರೆ ಮಾತ್ರ ಸಕ್ರಮನಾ? BJP ಕಾಸು ಕೊಟ್ಟರೆ ಸಕ್ರಮ, ಮೋದಿ ಹತ್ರಕ್ಕೆ ಹೋದ್ರೆ ಸಕ್ರಮ, ನಿರ್ಮಲಾ ಸೀತಾರಾಮನ್ ಹತ್ರಕ್ಕೆ ಹೋದ್ರೆ ಸಕ್ರಮ, ಬೇರೆಯವ್ರ ಹತ್ರಕ್ಕೆ ಹೋದ್ರೆ ಅಕ್ರಮನಾ? ರಾಹುಲ್ ಗಾಂಧಿನೋ ಕಾಂಗ್ರೆಸ್ಗೆ ಹೋದ್ರೆ ಅಕ್ರಮ. ಹೆಂಗಿದೆ ಲೆಕ್ಕಾಚಾರ? ಮತ್ತು ಯಾಕೆ ಹೋಗಬಾರ್ದವರು? ವೈ ನಾಟ್? ಹಾಗಾದ್ರೆ ಎಷ್ಟು ಉದ್ಯಮಿಗಳಿಂದ BJP ಸೇರಿಸ್ಕೊಂಡಿದ್ದಿಲ್ಲ, ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡಲಿಲ್ಲ? ಹೌದು, ಬೇಕಾದಷ್ಟು ಉದಾಹರಣೆ ಇದೆ. ಇದು ಟೂ ಮಚ್. ಇದು ಇದೇ ಕೇಸಿಗೆ ನೀವು ಅವ್ರನ್ನ ಕಿರುಕುಳ ಕೊಟ್ಟಿದ್ದರೆ ನನ್ನ ಪ್ರಕಾರ ಯಾರು ಕಿರುಕುಳ ಕೊಟ್ಟಿದ್ದಾರೋ ಅವ್ರನ್ನ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಮಾರುಕಟ್ಟೆ ಮೌಲ್ಯದ ವಿಚಾರದಲ್ಲಿ ನನ್ನ ಪ್ರಕಾರ ಕೋರ್ಟ್ಗೆ ಹೋಗಲೇಬೇಕು ಯಾರೊಬ್ಬರು. ಹೂ ಆರ್ ಯು ಟು ಡಿಸೈಡ್ ದಿಸ್ ಅಂತ? ದಿ ಇನಿಷಿಯೇಷನ್ ಆಫ್ ದಿ ಕೇಸ್ ಇಟ್ ಸೆಲ್ಫ್ ಈಸ್ ರಾಂಗ್ ಅಂತ. ಅಲ್ಲ, ಒಂದು ವೇಳೆ ಅದು ತಪ್ಪಾಗಿದೆ ಅನ್ನೋದು, ಇಟ್ಸ್ ಎ ನೋಟಿಸಬಲ್ ಅಫೆನ್ಸ್ ಅಪ್ಪ. ನೋಟಿಸ್ ಮಾಡು, ಕರ್ಸು, ವಿಚಾರಣೆ ಮಾಡು. ಇದು ಹೆಂಗಾಗೋಗಿದೆ? ಡಿಪಾರ್ಟ್ಮೆಂಟ್ನವರು ಟ್ಯಾಕ್ಸ್ ಕಟ್ತಾರೆ 36%, 37%, 35% ಮೇಲೆ ಕಟ್ಕೊಂಡು ಹೋಗ್ತಾರೆ ಎಲ್ಲರೂ. ಅವ್ರಿಗೆ ನಿಮ್ಮ ಯೋಗ್ಯತೆಗೆ ಈ ದೇಶದಲ್ಲಿ ಒಂದು ಕ್ವಾಲಿಟಿ ಲೈಫ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಈ ದೇಶಕ್ಕೆ. ಮಾತೆತ್ತಿದ್ರೆ ಸರಿ ಒಂಥರಿಗೆ ಟ್ಯಾಕ್ಸ್ ಹಾಕೋದು ಸರಿ, ಏನು ಕೊಟ್ಟಿದ್ದೀರಪ್ಪ ಅವ್ರಿಗೆ ಟ್ಯಾಕ್ಸ್ ಕಟ್ಟಿದವ್ರಿಗೆ? ಅದಕ್ಕೆ HNIಗಳು ದೇಶ ಬಿಟ್ಟು ಹೋಗ್ತಿರೋದು. ನಿರ್ಮಲಾ ಸೀತಾರಾಮನ್ಗೆ ಹೇಳ್ಬಿಟ್ರೆ ಮಕ ಎಲ್ಲ ಕೆಂಪಾಗ್ಬಿಡುತ್ತೆ. ಅದಕ್ಕೆ ದೇಶ ಬಿಟ್ಟು ಹೋಗ್ತಿರೋದು ಎಲ್ಲರೂ. ಟ್ಯಾಕ್ಸ್ ಕಟ್ಬಿಟ್ಟು ಏನು ಕೊಟ್ಟಿದ್ದೀರಿ? ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಟ್ಯಾಕ್ಸ್ ಕಟ್ಟಿದವ್ರನ್ನ ಎನಿಮಿಗಳ ಥರ ನೋಡಿದ್ರೆ ಏನು ಮಾಡೋಣ? ವೈರಿಗಳ ಥರ ನೋಡಿದ್ರೆ ಏನು ಮಾಡೋಣ? ಅವರನ್ನು ವಿಲನ್ಗಳ ಥರ ಅವರು. ಯಾರು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳೆಲ್ಲ ತಪ್ಪು ಮಾಡಿರ್ಬೋದಪ್ಪ, ಮಾಡಿ ಯಾರು ಬೇಡ ಅಂದವರು 6 ಗಂಟೆಗೆ ಬೆಳಗ್ಗೆ ಬಂದುಬಿಟ್ಟು ಈ ದೇಶದಲ್ಲಿ 6% ಟ್ಯಾಕ್ಸ್ ಕಟ್ಟಲ್ಲ ನೆಟ್ಟಿಗೆ. ಅದರಲ್ಲಿ ಒಂದು 3%, 3.5% ಸ್ಯಾಲ್ರಿ ಕ್ಲಾಸು, ಇನ್ನೊಂದು 2.5%, 3%ನವರು ಉದ್ಯಮಿಗಳು, ಬಿಸ್ನೆಸ್ನವರು, ಡ್ಯಾಶು. ಅವರನ್ನು ನಿಮಗೆ ನಡೆಸ್ಕೊಳಕ್ಕಾಗಲಿಲ್ಲ ಅಂತಂದ ಮೇಲೆ ಏನು ಕತ್ತೆ ಕಾಯಕ್ಕಿದೆಯಾ ಡಿಪಾರ್ಟ್ಮೆಂಟ್? ಹಂಗಾರೆ ಏನಕ್ಕೆ ಬೇಕ್ರಿ ಹೇಳ್ರಿ? ಬೇಜಾರಾಗತ್ತಾ ಇಲ್ವಾ ಮನಸ್ಸಿಗೆ? ಕಟ್ಟದೇ ಇದ್ದವನು ಹಿಡ್ಕೊಳ್ರಪ್ಪ, ಜಗ್ಗಿಸ್ರಪ್ಪ, ಕಟ್ಟಿಸ್ರಪ್ಪ. ಯಾರಪ್ಪ ಬೇಡ ಅಂದಿರೋರು?
6 ಗಂಟೆಗೆ ರೈಡ್ ಸ್ಟಾರ್ಟ್. ನನಗೆಲ್ಲ ಫ್ರೆಂಡ್ಸ್ ಹೇಳೋದಿದ್ದನ್ನು, ರಂಗ 6 ಗಂಟೆಗೆ ರೈಡ್ ಅಂತ ಸ್ಟಾರ್ಟ್ ಆಗುತ್ತೆ, ರಾತ್ರಿ ಆದರೂ ನಡೀತಾನೆ ಇರುತ್ತೆ, ನೆಕ್ಸ್ಟ್ ಡೇ ಬೆಳಗ್ಗೆ ಆದರೂ ನಡೀತಾನೆ ಇರುತ್ತೆ, ಅದ್ರ ನೆಕ್ಸ್ಟ್ ಡೇ ಆದರೂ ನಡೀತಾನೆ ಇರುತ್ತೆ. ಏನು ಮಾಡ್ತೀರ್ರಿ? ಆ 50-80 ಕಟ್ಟಿರೋ ಮನೆಯಲ್ಲಿರೋ ಪೇಪರೆಲ್ಲ ಲಾರಿಗೆ ತುಂಬ್ಕೊಂಡ್ರೂ ಮಧ್ಯಾಹ್ನದೊಳಗೆ ಮುಗಿದೋಗ್ಬೇಕಪ್ಪ. ಏನು ಮಾಡ್ತೀರಿ ಅಂತ ನಾನು ಕೇಳೋದು. ಅದೆಲ್ಲೋ ಹೋಟ್ಲಿಂದ ಊಟ ತರಿಸ್ಕೊಂಡು ಏನು ಮಾಡ್ತೀರಿ? ತೊಗೊಳ್ಳಿ ಎಲ್ಲ ಪೇಪರ್ಸು ಸೀಸ್ ಮಾಡಿಬಿಡಿ, ಹೊರಟೋಗಿ. ಆಮೇಲೆ ನೀವು ವೆರಿಫೈ ಮಾಡ್ಕೊಂಡು ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ ನೋಟಿಸ್ ಕೊಟ್ಟು ಕರ್ಸಿದ್ರೆ ಆಯ್ತಪ್ಪ ಅಷ್ಟೇ. ಏನದೇನು ವೈ ಆರ್ ಯು ಮೇಕಿಂಗ್ ದೀಸ್ ಬ್ಯಾಂಕ್ ಸಾಲ ತೊಗೊಂಡು ಕಳ್ಳರ ಥರ ಮಾಡಿಬಿಟ್ರು ಅಂತನೋ, ಜನರು ದುಡ್ಡು ತೊಗೊಂಡು ಮಾಡಿಬಿಟ್ರು ಅಂತಲೇ ಕ್ರಿಮಿನಲೈಸೇಷನ್. ನಾನ್ ಕಂಪ್ಲೈಯನ್ಸ್ ಆಫ್ ಎ ಟ್ಯಾಕ್ಸ್ನ ಯಾಕೆ ಕ್ರಿಮಿನಲೈಸ್ ಮಾಡ್ಕೊಂಡು ಈ ಥರ ಮಾಡಬೇಕು? ಜನಕ್ಕೆ ಕಾಟ ಕೊಟ್ಕೊಂಡು ರಾತ್ರಿ ಮಲಗಕ್ಕೆ ಬಿಡದೆ. ಎಲ್ಲಿದೆಯಪ್ಪ ಕಾನೂನಲ್ಲಿ ರೈಡ್ ಆದವ್ನು ಮಲಗಬಾರ್ದು ರಾತ್ರಿ ಒಳ್ಳೆ ಅಂತ? ಎಲ್ಲಿದೆ ಕಾನೂನಲ್ಲಿ? ಯಾರು ಹೇಳಿ? ಒಂದು SOP ಬೇಡವಾ? ಐ ಥಿಂಕ್ ಬಿಲ್ಡರ್ಸ್ ಶುಡ್ ಗೋ ಟು ಕೋರ್ಟ್, ಹೈಕೋರ್ಟ್ಗೆ. ಒಂದು ರೈಡ್ದು SOP ಇರಬೇಕು. ಕರೆಕ್ಟ್. ನೀವು ರೈಡ್ ಮಾಡಿ, ತಪ್ಪು ಅಂತ ಹೇಳೋಕ್ಕೆ ಬರಲ್ಲ. ಅದು ಡಿಪಾರ್ಟ್ಮೆಂಟ್ ಹೆಂಗೆ ಮಣತಿನಕ್ಕಿದ್ದಾರೆ ಹಾಗಾರ ಡಿಪಾರ್ಟ್ಮೆಂಟ್ ಅನ್ಬೋದು. ಅವ್ರದ್ದೇ ಅದು ಕೆಲಸನೇ ಅದು ಪಾಪ. ಮಾಡಿ ಮತ್ತು ವಸೂಲಿ ಮಾಡಿ. ಬೇಡ ಅಂದಿರೋರು ಯಾರು? ಅದಕ್ಕೆ ಫೈನ್ ಇದ್ರೆ ಫೈನ್ ಹಾಕಿಸ್ತೀರಿ, ಕೋರ್ಟ್ಗೆ ಹೋಗ್ತಾರೆ, ಫೈನ್ ಕಟ್ಟಬೇಕು ಅಂದ್ರೆ ಕಟ್ತಾರಪ್ಪ, ಬೇರೆ ದಾರಿ ಇಲ್ಲ. ಬಟ್ ಅದಕ್ಕೊಂದು ಕ್ರಮ ಅಂತಿರಬೇಕಲ್ಲ. ಕ್ರಮ ಇರಬೇಕು. ಇಷ್ಟ ಬಂದು 6 ಗಂಟೆಗೆ ಬಂದು 3 ದಿನ ನಿದ್ದೆ ಮಾಡೋಕ್ಕೆ ಬಿಡದೆ ಅವ್ರು ಈಗ ಕಮಿಷನರ್ ಬರ್ತಾರೆ, ಈಗ ಅವ್ರು ಬರ್ತಿದ್ದಾರೆ, ಇವ್ರು ಬರ್ತಿದ್ದಾರೆ ಅಂದ್ಕೊಂಡು ಏನಕ್ಕೆ ಬೇಕಿದೆಲ್ಲ? ವೈ ಆರ್ ಯು ಕಿಲ್ಲಿಂಗ್ ಪೀಪಲ್ ಲೈಕ್ ದಿಸ್? ಅವ್ರೇನು ಎನಿಮಿಗಳೇ? ಹೌದು. ದಿಸ್ ಈಸ್ ಅನ್ಫೇರ್ ಅಂತ ನಾನು ಹೇಳೋದು. ನಿಜ. ನಿಮ್ಮ ಕೆಲಸ ಅನ್ಫೇರ್ ಅಂತ ಯಾರೂ ಹೇಳೋಕ್ಕಾಗಲ್ಲ. ನಿಮ್ಮ ಕೆಲಸ ಫೇರೇ, ಬಿಕಾಸ್ ನಿಮ್ಮ ಕೆಲಸನೇ ಅದು. ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ. ಅದಲ್ಲ. ಎಷ್ಟು ಜನ ಗೋಳಾಡ್ತಿದ್ದಾರೆ. ಆಫೀಸಿಗೆ ಬರೋಕ್ಕೆ ಹೇಳ್ತಾರೆ, ಸರ್ 10 ಗಂಟೆಗೆ ಬರೋಕ್ಕೆ ಹೇಳಿದ್ರೆ 4 ಗಂಟೆವರೆಗೂ ಕೂರಿಸಿ, ಆಮೇಲೆ ಇವತ್ತಿಲ್ಲ ನಾಳೆ ಬನ್ನಿ ಅಂದ್ಬಿಡ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಸೊಂಟದ ಕೆಳಗಿನ ಮಾತುಗಳನ್ನು ಕೇಳಿಸ್ಕೋಬೇಕು ಸರ್. ಇನ್ನು ಕೆಲವರು ಹೇಳ್ತಾರೆ ಹೊರಗಡೆ ರಾಜ್ಯದವ್ರು, ನಮ್ಮ ರಾಜ್ಯದಲ್ಲ ಸರ್, ಎಷ್ಟೋ ಸರಿ ಕೈ ಎತ್ತಿರೋದು ಉಂಟು ಸರ್ ಅಂತ. ಅಂದರೆ ಕ್ರಿಮಿನಲ್ಸ್ಗಳನ್ನ ಟ್ರೀಟ್ ಮಾಡಿ ಏನ್ರಿ ಇದು? ಭಾಳ ಸ್ಯಾಡ್ ಕಂಡ್ರಿ, ನಿಜವಾಗ್ಲೂ ಹೇಳ್ತೀನಿ, ವೆರಿ ಸ್ಯಾಡ್. ನಾನು ಐಮ್ ನಾಟ್ ಡಿಫೆಂಡಿಂಗ್ ಪೀಪಲ್ ಹು ಡೋಂಟ್ ಇದು ಅಥವಾ ಟ್ಯಾಕ್ಸ್ ಇವೇಷನ್ ಮಾಡಿದವ್ರನ್ನ ಬಿಟ್ಟುಬಿಡಿ ಅಂತನೋ ಮತ್ತೊಂದು ಅಂತನೋ ನಾನು ಹೇಳ್ತಿಲ್ಲ. ದೇರ್ ಶುಡ್ ಬಿ ಅ ಮೆಥಡಾಲಜಿ ರೀ. ರಾಕ್ಷಸಿ ಇಲಾಖೆ ಆಗಬಾರ್ದ್ರಿ ಯಾವುದೂ. ಅದರಲ್ಲೂ ಟ್ಯಾಕ್ಸ್ ಕಟ್ಟೋರ್ನ ಐ ಥಿಂಕ್ ದೇ ಡಿಸರ್ವ್ ಲಿಟ್ಲ್ ಮೋರ್ ರೆಸ್ಪೆಕ್ಟ್ ಅನ್ಸುತ್ತೆ ನನಗೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಸ್. ಇನ್ನು ಉದ್ಯಮಿ ರಾಯ್ ಆತ್ಮಹತ್ಯೆಗೆ IT ಅಧಿಕಾರಿಗಳ ಟಾರ್ಚರ್ ಕಾರಣನ ಅಂತಕ್ಕಂಥ ಅನುಮಾನದ ಸುಳಿ ಸುತ್ತಕೊಂಡಿದೆ. ಯಾಕೆಂದರೆ ಅಣ್ಣನಿಗೆ IT ಪ್ರೆಷರ್ ಇತ್ತು ಅಂತ ಪಬ್ಲಿಕ್ ಟಿವಿಗೆ ರಾಯ್ ಸಹೋದರ ಬಾಬು ರಾಯ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಕೇಂದ್ರದ ತಲೆ ಬೊಟ್ಟು ಮಾಡಿದ್ದಾರೆ. ಶಾಸಕ ಪ್ರದೀಪ್ ಈಶ್ವರ್ CJ ರಾಯ್ ಶೂಟೌಟ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗುಂಡು ಹೊಡೆಸ್ಕೊಂಡ್ರಾ ಅಥವಾ ಗುಂಡು ಹೊಡ್ಕೊಂಡ್ರಾ ಗೊತ್ತಿಲ್ಲ, ನೋಡ್ರವ್ರು ಯಾರಿದ್ದಾರೆ ಅಂತಂದ್ಬಿಟ್ಟು. ಈ ನಡುವೆ ರಾಯ್ ಸೂಸೈಡ್ ವೇಳೆ ಸ್ಥಳೀಯದಲ್ಲಿ ಇದ್ದಂತಹ IT ಅಧಿಕಾರಿಗಳು ಸಮಜಾಯಿಷಿಗೆ ಇಳಿದಾರಂತೆ. ಕೇಂದ್ರ ಗೃಹ ಇಲಾಖೆ ಈ ಪ್ರಕರಣದ ಮೇಲೆ ನಿಗಾ ಇಡಬೇಕು ಅಂತ ಪತ್ರ ಬರೆದಿದ್ದಾರೆ. ನಾವು ಯಾವುದೇ ಒತ್ತಡ ಹೇರಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು, ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ಬಾ ಮಾತಾಡೋಣ ಅಂತ ಹೇಳಿದ್ರು. 2 ಸತಿ ಮಾಡಿದ್ರು. ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರಲಿಲ್ಲ. ಟಿ ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ, 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಕಳೆದ 10 ವರ್ಷದಿಂದ IT, ED ಮತ್ತೆ GST ಹರಾಸ್ಮೆಂಟ್ ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ, ಅದಾನಿ ಅಂಬಾನಿ ಅಂತವರಿಗೆ ಅವರೇ ಶೂಟ್ ಮಾಡ್ಕೊಂಡ್ರ ಇಲ್ಲ ಶೂಟ್ ಮಾಡಿದ್ರ? CC ಕ್ಯಾಮ್ರಾ ಫುಟೇಜ್ ಇಲ್ಲ. ಈಗ ಅಲ್ಲಿದ್ದವ್ರು ಯಾರು? IT ಅವರು. ನನಗೆ ಮೊದಲಿಂದಲೂ ಸರ್ ಇಲಾಖೆ ಹೀಗೆ ಇದೊಂದು ತಮಾಷೆ ಹೇಳ್ತೀನಿ, ಜೋಕ್ ಥರ. ಒಬ್ರಿಗೊಂದು ಫೋನ್ ಹೋಗುತ್ತೆ, ಏನಕ್ಕೆ ಬಿಸ್ನೆಸ್ ಡೌನ್ ಆಗ್ಬಿಟ್ಟಿದೆ, ಟ್ಯಾಕ್ಸ್ ಕಡಿಮೆ ಕಟ್ತಾ ಇದ್ದೀರಿ ಅಂತ. ಏನು ಹೇಳಿ ಉತ್ತರ ಕೊಡ್ಬೇಕು ಅವರು? ಬಿಸ್ನೆಸ್ ಡೌನ್ ಆದರೆ ಅವ್ರು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕೆ? ಅವ್ರು ನನಗೆ ಫೋನ್ ಮಾಡಿದ್ರು, ಸರ್ ಏನು ಸರ್ ಇದು ಕತೆ, ಇದು ನಮ್ಮ ಟ್ಯಾಕ್ಸಿನ ಕತೆ ಆಗಿದೆ. ಏನೋ IT ದಾಳಿಯಿಂದ ಅವ್ರಿಗೆ ಮಾನಸಿಕ ಕಿರುಕುಳ ಅನ್ನೋದು ಆರೋಪ ಕುಟುಂಬಸ್ಥರಿಂದ. IT ವಿಚಾರಣೆಗೆ ಒತ್ತಡಕ್ಕೆ ಒಳಗಾಗಿದ್ದರು, ನೊಂದಿದ್ರು, ಸತತ ವಿಚಾರಣೆಯಿಂದ ಬೇಜಾರಾಗೋಗಿತ್ತು ಅವ್ರಿಗೆ. ಅದು ಭಾಳ ಜನಕ್ಕೆ ಆಗಿದೆ. ನನ್ನ ಗೆಳೆಯರ ಪೈಕಿ ಭಾಳ ಜನ ನನಗೆ ಅದ್ರ ಇದ್ದಾರೆ ಆಗಿದೆ ಅಂತ. ಇದಕ್ಕೆ ಆತ್ಮಹತ್ಯೆಗೆ ಕಾರಣ ಅಂತ ಅವ್ರದ್ದು ಆರೋಪ. ಹೌದು.
ಸೊ ಈ ಆಫೀಸರ್ಸ್ ಏನು ಹೇಳ್ತಾರಂತೆ, ನಾವು ಒತ್ತಡ ಹೇರಿಲ್ಲ ಇರ್ಬೋದು, ಬಿಕಾಸ್ ಐ ಆಮ್ ನಾಟ್ ಎ ವಿಟ್ನೆಸ್. ಬಟ್ ಈ ಆಫೀಸರ್ಸ್ ಅಲ್ಲ. IT ಒತ್ತಡ ಅನ್ನೋದು ಹೇಗಿರುತ್ತೆ ಅಂತ ಹೇಳ್ತೀನಿ ನನಗೆ ಹೇಳಿರೋ ಪ್ರಕಾರದಲ್ಲಿ. ಜನ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಮಿನಲ್ನ ಕರ್ಕೊಂಬಂದು ಲಾಕಪ್ ಒಳಗಡೆ ಚಡ್ಡೀಲಿ ಕೂರಿಸ್ಬಿಟ್ಟು ಅರ್ಧ ಗಂಟೆಗೆ ಒಬ್ಬ ಕಾನ್ಸ್ಟೇಬಲ್ ಬಂದು ಏನೇ ಫೈಟ್ ಅಂತ ಒಂದು ಹಾಕ್ಬಿಟ್ಟು ಹೋಗ್ತಾರಲ್ಲ, ಅದಲ್ಲ ಒತ್ತಡ IT ಅಂದರೆ. IT ಒತ್ತಡ ಅಂದರೆ ಮಾನಸಿಕವಾಗಿ ಅವನನ್ನು ಜರ್ಜರಿತನನ್ನಾಗಿ ಮಾಡುವುದು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಮತ್ತು ವಿಪರೀತವಾದ ಟ್ಯಾಕ್ಸನ್ನು ಕಟ್ತಿರುವಂತಹ ಹೆಮ್ಮೆಯಲ್ಲಿದ್ದವನನ್ನು ಹುಳುವಿನಂತೆ ನೋಡಿಕೊಳ್ಳುವುದು, ಸೊಂಟದಿಂದ ಕೆಳಗಿನ ಭಾಷೆಯನ್ನು ಕೆಲವರು ಬಳಸುವುದು, ಸೊಂಟದಿಂದ ಕೆಳಕ್ಕೆ. ಕೆಲವು ಪ್ರಕರಣದಲ್ಲಿ ಹೊರಗಡೆ, ಎಗೈನ್ ಐ ಆಮ್ ರಿಪೀಟಿಂಗ್, ನಾಟ್ ಇನ್ಸೈಡ್, ನಮ್ಮ ಸ್ಟೇಟಲ್ಲಿ ಅಲ್ಲ ಇದು ನಾನು ಕೇಳಿಸ್ಕೊಂಡಿರೋದು, ದೈಹಿಕವಾಗಿ 4 ಹಲ್ಲೆಯನ್ನು ಮಾಡಿರುವುದು, ಇದು ಒತ್ತಡ IT ಅನ್ನೋದು. ಅಥವಾ ಪದೇ ಪದೇ ಕರೆಯುವುದು. ಎಷ್ಟು ಸರಿ ಕರೆಸ್ತೀರಿ, ಅದು ಎಷ್ಟು ಸರಿ, ಏನಾದ್ರು ಒಂದು ಬೇಕಲ್ಲ, ಕೂರಿಸಿದ್ದು ಕಳಿಸೋದು, ಏನಕ್ಕೆ? ದಿಸ್ ಈಸ್ ಒತ್ತಡ. ನಾವೇನು ಒತ್ತಡ ಹಾಕಿಲ್ಲ ಅಂದ್ರೆ, ಹೌದು ಪೊಲೀಸ್ನವ್ರ ಥರ ಲಾಕಪ್ ಡೆತ್ ಆಗೋ ಥರ ಒತ್ತಡ ಇರಲ್ಲ ಅಲ್ಲಿ. ಈ ಥರ ಒತ್ತಡ, ಕೇಳಿದ್ದೆ ಡಾಕ್ಯುಮೆಂಟ್ ಕೇಳ್ತಾರಂತೆ, ಅದದೇ ಕೇಳೋದು, ಅದದೇ ಕೊಡೋದು, ಇದೆಲ್ಲ ಬಂದು ನನಗೆ ಹೇಳ್ತಾ ಇರ್ತಾರೆ ಕೆಲವರೆಲ್ಲ. ಏನು ಮಾಡೋದು ಸರ್ ಅಂತ. ನಾವೇನು ಮಾಡೋದು ಅದಕ್ಕೆ ಹೇಳಿ, ಬಡ್ಕೊಂಡು ಸಾಯೋದು ಈ ದೇಶ. ಅವ್ರ ಉದ್ದೇಶ ಏನು ಸರ್ ಹಾಗಾದರೆ? ಟ್ಯಾಕ್ಸ್ ಕಟ್ತಾ ಇದ್ದೀವಲ್ಲ, ಅದಕ್ಕೋಗಿ ನಾವು ಹೋಗಿ ತಿನ್ನಬಾರ್ದಂತ ತಿನ್ನಬೇಕು ಅಷ್ಟೇ. ಇಂಥ ದೇಶಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂತ ದುಡ್ದು. ಎಸ್, ಉದ್ಯಮಿ CJ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಅಶೋಕ್ನಗರ ಪೊಲೀಸರಿಗೆ ಈ ಕಾನ್ಫಿಡೆನ್ಸ್ ಸತ್ರ ಏನ್ರಿ ಆಗತ್ತೆ ಮಿಸ್ಟರ್ ರಾಯ್? ಇದೇ ಪ್ರಶ್ನೆನ ನಾನು ಸಿದ್ಧಾರ್ಥ ಆ ಕಾಲದಲ್ಲಿ ಆವಾಗಲೂ ಕೇಳ್ಕೊಂಡಿದ್ದೆ ನನಗೆ ನಾನೇ. ಸತ್ರ ಏನಾಗುತ್ತೆ, ಏನು ಮಾಡ್ಕೋತಾರೆ, ಯಾಕೆ ಸಾಯ್ಬೇಕಪ್ಪ, ಯಾರೇ ಆಗಲಿಪ್ಪ. ತಪ್ಪು ಮಾಡಿದರೆ ಫೇಸ್ ಮಾಡಬೇಕು, ದುಡ್ಡು ಕಟ್ಟಿಲ್ದಿದ್ರೆ ಕಟ್ಟಬೇಕು, ನಿಮ್ಮ ಧರ್ಮ ಅದು ಕಟ್ಟೋದು. ಕಟ್ಟಿ, ಒಂದು ವೇಳೆ ನಾವು ಕಟ್ಟಿದ್ದು ಸರಿ ಇಲ್ಲ ಅದಕ್ಕೊಂದು ಫೈನ್ ಹಾಕ್ತಾರೆ ಅಂದರೆ ಆ ಫೈನ್ ಹಾಕಿಸ್ಕೊಂಡು ಕಟ್ಟಬೇಕಪ್ಪ, ಇಲ್ಲಾಂದ್ರೆ ನ್ಯಾಯಾಲಯ ಇದೆ, ಕೋರ್ಟ್ ಇದೆ. ಚುಂಡು ಸತ್ರ ಏನಾಗುತ್ತೆ ಆಫೀಸರು ಅವನ ಹೆಂಡತಿ ಮಕ್ಕಳ ಜೊತೆ ಮಲಕತ್ತಾನೆ ಹೋಗಿ, ಏನಾಗುತ್ತೆ ಸತ್ರ ಏನಾಗುತ್ತೆ? ಅಲ್ಲ, ನೀವೇ ಹೇಳ್ದಂಗೆ ಈ ಥರದ ಕಿರುಕುಳ ಕೊಟ್ರೆ ಸರ್ ಸಾಯಬಾರ್ದು. ಸತ್ರೆ ಭಾಳ ಜನಕ್ಕೆ ಅನುಕೂಲ, ಫೇಸ್ ಮಾಡಬೇಕು ಇವ್ರುಗಳನ್ನೆಲ್ಲ, ಆ ಥರ ಮಾಡಿದವ್ರನ್ನ. ಎಲ್ಲರೂ ಅಲ್ಲ, ಈ ಥರ ಹಂಗಾರೆ 100 ರೈಡ್ ನಡೆದಿರುತ್ತೆ, 100 ರೈಡಲ್ಲೂ ಆಗುತ್ತಾ? ಇಲ್ಲ. ಇತ್ತೀಚೆಗೆ ಯಾಕೋ ಈ ರೀತಿ ಆರೋಪಗಳು ಹೆಚ್ಚಾಗ್ತಾ ಇವೆ, ಇತ್ತೀಚೆಗೆ ಕಿರುಕುಳ ಅಂತ. ಎಸ್, ಓಕೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಏನೇನು ಆಯಿತು ಅವತ್ತು ಅಂತ ಇವರೇ ಅಶೋಕ್ನಗರ ಪೊಲೀಸರಿಗೆ, ಆ ಗ್ರೂಪ್ನ MD ಒಂದು ಪತ್ರವನ್ನು ಬರೆದಿದ್ದಾರೆ. ಕಂಪನಿಯ ಡೈರೆಕ್ಟರ್ ಜೋಸೆಫ್ ನೀಡಿದ ದೂರಿನ ಅನ್ವಯ ಅಶೋಕ್ನಗರ ಪೊಲೀಸ್ ಠಾಣೆಯಲ್ಲಿ BNSS 174C ಅಡಿ ಲ್ಯಾಂಗ್ಫುಲ್ಡ್ ರಸ್ತೆಯ ಕಚೇರಿಗೆ ಅವ್ರು ರಾಯ್ ಬಂದಿದ್ರು IT ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಡೋಕ್ಕೆ. ತಾಯಿ ಜೊತೆ ಮಾತಾಡ್ತೀನಿ ಅಂತ ಕ್ಯಾಬಿನ್ಗೆ ಹೋದರು, ಯಾರು ಬಿಡಬೇಡಿ ಅಂತ ಹೇಳಿದ್ರಂತೆ. 10 ನಿಮಿಷ ಬಿಟ್ಟು ನಾನು ಕ್ಯಾಬಿನ್ ಬಾಗಿಲು ತಟ್ಟಿದೆ ಅಂತ ಅವರು ದೂರು ಕೊಟ್ಟರು. ಜೋಸೆಫ್ ಹೇಳ್ತಿರೋದು, ಬಾಗಿಲು ತೆಗಿಲಿಲ್ಲ, ಒಳಗೆ ಹೋದ್ವಿ, ನುಗ್ಗಿ ಮುರಿದುಬಿಟ್ಟು ಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ರು, ಶರ್ಟ್ ಮೇಲೆ ಕಲೆ ಇತ್ತು. ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ವಿ, ಬದುಕಲಿಲ್ಲ, ಚಿಕಿತ್ಸೆ ಆಗಲಿಲ್ಲ. ಒಪ್ಪದು ಒತ್ತಡದಿಂದ ಆಗಿದೆ, ಇದು ಆತ್ಮಹತ್ಯೆ ಅನಿಸತ್ತೆ, ಕ್ರಮ ತಗೊಳ್ಳಿ ತನಿಖೆ ಸಮಗ್ರ. ಓಕೆ, ಒತ್ತಡ, ಆತ್ಮಹತ್ಯೆ ಯಾರು ಪ್ರಶ್ನೆ. ಕೊಲೆ ಅಲ್ಲ ಅನ್ನುವ ಹೆಚ್ಚು ಕಡಿಮೆ ನಿರ್ಧಾರಕ್ಕೆಲ್ಲ ಬರ್ತಾ ಇರೋಂಗಿದೆ. ಓಕೆ, ಆತ್ಮಹತ್ಯೆ ಹೌದು. ಓಕೆ, ಈಗ ನಾವು ಕ್ವಶ್ಚನ್ ಈಸ್, ಆತ್ಮಹತ್ಯೆಗೆ ಕಾರಣ ಏನು ಗೊತ್ತಾಗಬೇಕು. ನಂಬರ್ 1, ಓಕೆ, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭವನ್ನು ಅವರು ಹೇಗೆ ತಲುಪಿದರು ಮತ್ತು ಆ ಪರಿಸ್ಥಿತಿಗೆ ಅವರನ್ನು ದೂಡಲು ಅಥವಾ ಅವರೇ ದೂಡಿಕೊಳ್ಳಲು ಕಾರಣ ಏನು ಮತ್ತು ಅದು ಯಾರು? ವಾಟ್ ಈಸ್ ದಿ ಅಬೆಟ್ಮೆಂಟ್ ಆಫ್ ಹೂ into this suicide must be probed. ಇದು. Let it be anybody or nobody also. Maybe. ಯಾಕೆ? Was this case a necessity? ಆ ಲೆವೆಲ್ ಆಫ್ ಇಂಟರಾಗೇಷನ್ಗೆ. ಬಿಕಾಸ್ ಮಾರುಕಟ್ಟೆ ಮೌಲ್ಯಕ್ಕಿಂತ ಕಡಿಮೆ ಮೌಲ್ಯ ಏನು ಮಾಡ್ಕೊಳಕ್ಕಾಗತ್ತೆ ಮಾರುಕಟ್ಟೆ ಮೌಲ್ಯದಿಂದ? ಆ ಲೆವೆಲ್ ಆಫ್ ಇಂಟರಾಗೇಷನ್ ಬೇಕಿತ್ತ? ಅದೇ ಪ್ರಕರಣ ಆಗಿದ್ದರೆ ಹೌದು ಬೇಕಿತ್ತು. ಆಫೀಸಿಗೆ ಕರೆಸ್ಬೋದಿತ್ತು, ಆಫೀಸಿಗೆ ಬನ್ನಿರಿ ನಿಮ್ಮದು ವಿಚಾರಣೆ ಇದೆ. ಇನ್ನೊಂದು ಅವ್ರು ಬೆಂಗಳೂರು ಆಫೀಸಿಗೆ ಬಂದು 2 ದಿನ 3 ದಿನ ಕೂಡಾಕಕ್ಕೆ ಏನಿದೆ ಅದರಲ್ಲಿ? ಏನು ಟೆರರಿಸ್ಟ್ಗಳೇ ಅಲ್ಲ.
ಹೇ ದೇಶ ಬಿಟ್ಟು ಓಡೋಗ್ಬಿಡ್ತಾನೆ ಇವನು ಆಮೇಲೆ ಅಂತಾನೆ. ಇಲ್ಲ, ಹಿ ಹಸ್ ಕಮ್ ಬ್ಯಾಕ್ ಫ್ರಮ್ ದುಬೈ ಆನ್ ಯುವರ್ ಕಾಲ್. ನಿಜ. ಇಲ್ಲ, ದಿಸ್ ಹ್ಯಾಸ್ ಟು ಬಿ ಅಬೆಟ್ಮೆಂಟ್ ಏನು, ಪ್ರಚೋದನೆ ಮತ್ತು ಯಾರ ಇದು ಇತ್ತು ಒತ್ತಡದಿಂದ ಈ ಪರಿಸ್ಥಿತಿ ಸೃಷ್ಟಿಯಾಯಿತು ಅಥವಾ ಆಗಲಿಲ್ಲ ಅನ್ನೋದು SIT ತನಿಖೆಯಲ್ಲಿ ಹೊರಕ್ಕೆ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ. ಇಂಥ ಕೇಸ್ನಲ್ಲಿ IT ಅಧಿಕಾರಿಗಳನ್ನ ಪ್ರಶ್ನೆಗೊಳಪಡಿಸಿ ಅದಕ್ಕೆ ಅವರು ಸಹಕಾರ ಕೊಡಬೇಕಾಗುತ್ತಾ ಸರ್? ಇಂಥ ಕಾನೂನಿನ ಮುಂದೆ IT-ನೂ ಒಂದೇ, WT-ನೂ ಒಂದೇ, FIT-ನೂ ಒಂದೇ, ಎಲ್ಲರೂ ಒಂದೇ ಓಕೆ. ಕ್ರಿಮಿನಲಿ ವಿಚಾರಕ್ಕೆ ಬಂದಾಗ. ಹಾಗಾಗಿ ಎಲ್ಲವನ್ನೂ ಸಹಕಾರ ಕೊಡಬೇಕು. ಕೊಡದೇ ಇದ್ದರೆ ಅರೆಸ್ಟ್ ಮಾಡ್ಕೋಬೇಕು. ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಹಂಗೆ ಮಾಡಬೇಕಾದ ಅವಶ್ಯಕತೆ ಬರಲ್ಲ. ಅದು ಲೆಟ್ ಅಸ್ ಸಿ ಎಲ್ಲಿಗೆ ಬರ್ತಾರೆ ಅಂತ ನೋಡೋಣ. ಬಟ್ ಈ ಪ್ರಕರಣದಲ್ಲಿ ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅವ್ರು ನೇಣಿಗೆ ಹಾಕ್ಬಿಡಿ ಅಂತಾನೋ, ಯಾರೋ ತಪ್ಪು ಮಾಡಿಬಿಟ್ಟಿದ್ದಾರೆ ನಾನು ಅರೆಸ್ಟ್ ಮಾಡಿ ಒಳಗೆ ಹಾಕ್ಬಿಡೋಣ ಅಂತಾನೋ, ರಾಯ್ ದುಡ್ಡು ಕಟ್ಟಬೇಕಾಗೇ ಇರಲಿಲ್ಲ ಅಂತಾನೋ ಹೇಳ್ತಾ ಇಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್ ಅಂತ ನನ್ನ ವಾದ. ಫೈನಾನ್ಷಿಯಲ್ ಇಂಥ ವಿಚಾರಗಳನ್ನು ಫೈನಾನ್ಷಿಯಲಿನೇ ಸ್ವಲ್ಪ ಮೋರ್ ರೆಸ್ಪೆಕ್ಟ್ ಆ್ಯಂಡ್ ಎ ಪ್ರೊಸೀಜರ್ನಲ್ಲಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ನನ್ನ ವಾದ ಅಷ್ಟೇ. ಕರೆಕ್ಟ್, ಅಷ್ಟೇ. ಇಟ್ ಡಸಂಟ್ ಹ್ಯಾವ್ ಟು ಬಿ ಹ್ಯಾಂಡಲ್ಡ್ ಲೈಕ್ ಎ ಎನಿಮಿ. ಇಟ್ ಡಸಂಟ್ ಹ್ಯಾವ್ ಟು ಬಿ ಹ್ಯಾಂಡಲ್ಡ್ ಲೈಕ್ ಎ ಕ್ರಿಮಿನಲ್. ಅಷ್ಟೇ ನನ್ನ ವಾದ. ಕರೆಕ್ಟ್. ರೈಡೇ ಮಾಡಬಾರ್ದಾ? ಮಾಡಿ. ನೀವು ರೈಡೇ ಮಾಡಬೇಡಿ ಅಂತ ಇಲಾಖೆ ಯಾಕೆ ಇರಬೇಕು? ಹಂಗಾರೆ ಯಾರನ್ನೂ ಹಿಡಿಲೇಬಾರ್ದ ನಾವು? ಟ್ಯಾಕ್ಸ್ ತೊಗೊಂಡು ಹಿಡೀರಿ, ವಸೂಲಿನೇ ಮಾಡಬಾರ್ದ? ಮಾಡಿ. ಕ್ರಮಬದ್ಧವಾಗಿ ಅದಕ್ಕೆ ಫೈನ್ ಇದ್ರೆ ಜಡಿರಿ, ಫೈನ್ ಬಿಡಬೇಡಿ, ಎಲ್ಲ ಮಾಡಿ. ಕರೆಕ್ಟ್. ಅದಕ್ಕೊಂದು ರೀತಿ ರಿವಾಜನ್ನು ತನ್ನಿ, ಒಂದು SOP ರೀತಿ ರಿವಾಜ್ ತನ್ನಿ. ಯಾವುದೋ ಒಂದು ಜಾಗದಲ್ಲಿ ಒಂದು ಕೆಲಸ ಮಾಡಿಕೊಟ್ಟ ಒಬ್ಬ ವ್ಯಕ್ತಿಗೆ ಇಟ್ಟೋಗಲೇ 500 ರೂಪಾಯಿನ ಅಂತ ಕೇಳೋಕ್ಕೂ, ಅಣ್ಣ ನನಗೆ ಹೆಲ್ಪ್ ಮಾಡಿದೆ, ನಿನಗೆ ಭಾಳ ಥ್ಯಾಂಕ್ಸ್ ಅಣ್ಣ ಅಂತ 100 ರೂಪಾಯಿ ಇಡೋಕ್ಕೂ ವ್ಯತ್ಯಾಸ ಇದೆ. ರೀತಿ ವ್ಯತ್ಯಾಸ ಇದೆ. ನಾವು ಅಷ್ಟೇ ಹೇಳ್ತಿರೋದಿಲ್ಲಿ. ನನಗೆ ಭಾಳ ಜನ ಇವಾಗ ಫೋನ್ ಮಾಡ್ತಿದ್ದವ್ರು ಹೇಳ್ತಿದ್ದಿದ್ದು ಇಷ್ಟೇ, ನೋ ಬಡಿ ಈಸ್ ಸೈಯಿಂಗ್ ಕ್ರಮ ಗಿಮ ಮತ್ತೊಂದ್ರನ್ನ. ಅದಕ್ಕೊಂದು 3% ಟ್ಯಾಕ್ಸ್ ಕಟ್ಟೋರನ್ನ ನಿಮಗೆ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ ಎಂಥ ಅಯೋಗ್ಯ ಸರ್ಕಾರಗಳು ಅಂತ ಕರಿಬೇಕು ಅಲ್ವೋ? ಹೌದು. ಯಾರಿಗೆ ಕರಿಬೇಕು ಅದನ್ನು? ನಿಮ್ಮ ಯೋಗ್ಯತೆಗಳಿಗದನ್ನು ಯಾರನ್ನು ಕರಿಬೇಕು ಅವಾಗ? ಹೇಳಿ. ಇದು ಯಾರ ಮನೆಗೆ ಬೇಕಾದ್ರೂ ಆಗ್ಬೋದು ನಾಳೆ. ನೋಬಡಿ ಶುಡ್ ಅಂಡರ್ ಎಸ್ಟಿಮೇಟ್ ದಿಸ್, ನಾಟ್ ಟು ಪನಿಷ್ ಸಂಬಡಿ, ಟು ಕರೆಕ್ಟ್ ದ ಹೋಲ್ ಥಿಂಗ್. ಅದಕ್ಕೆ ಬಿಲ್ಡರ್ಗಳು ಒಂದಾಗಿ ಇವತ್ತು ಕರೆಕ್ಟ್ ಮಾಡೋಕ್ಕೆ. IT ಕಟ್ಟಲ್ಲ ಮಾಡಲ್ಲ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನಿಯಮದಲ್ಲಿ ಇದ್ಮೇಲೆ ನಾವೇನು ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದೀವ? ಹೌದು, ಕಟ್ಟಬೇಕಪ್ಪ. ಆಮೇಲೆ ಇದು ಯಾವುದೂ ರೆಗ್ಯುಲರ್ ಕ್ರಿಮಿನಲ್ ಅಫೆನ್ಸ್ ಅಲ್ರಿ. ಮರ್ಡರ್ ಮಾಡಿ ಬಂದ್ಬಿಟ್ಟಿದ್ದಾನೆ, ಅವನನ್ನು ಆ ಕಡೆ ಬಿಟ್ಬಿಟ್ಟಿಯಾ? ಬಿಟ್ಬಿಟ್ರೆ ಅವನು ಮಚ್ಚು ತಗೊಂಡು ತೊಳೆದಿಟ್ಬಿಟ್ಟು ಬಂದ್ಬಿಡ್ತಾನೆ, ಆಮೇಲೆ ರಕ್ತ ಎಲ್ಲ ಹೋಗ್ಬಿಡುತ್ತೆ, ಸಾಕ್ಷಿ ಎಲ್ಲ ಹೋಗ್ಬಿಡುತ್ತೆ. ಹಂಗಿಲ್ಲ, ಎವ್ರಿಥಿಂಗ್ ಈಸ್ ಆನ್ ಪೇಪರ್. ಐ ಸೇ ಕರೆಕ್ಟ್, ಹ್ಯಾಸ್ ಟು ಬಿ ಆನ್ ಪೇಪರ್ ಅನ್ಲೆಸ್ he has stored some black money for which he is answerable. ಅದು ಬಿಟ್ಟರೆ ಏನಿರಕ್ಕೆ ಸಾಧ್ಯ? ಎಸ್.